ಸರ್, ನಾವು ನಿನ್ನೆ ರಮಾ ನಿವಾಸ್ ಐಬಿ ಒಳಗೆ ಒಂದು ಪತ್ರಿಕಾಗೋಷ್ಠಿ ಮಾಡಿದ್ವಿ. ಒಂದು ಕಾರ್ಯಕರ್ತರ ಮತ್ತು ಅಸಮಾಧಾನಗೊಂಡ ಮುಖಂಡರದ ಸಭೆ ಮಾಡಿದ್ವಿ ಬಿಜೆಪಿ ಒಳಗೆ. ಅಲ್ಲಿ ನೂರಾರು ಜನ ಅಸಮಾಧಾನಗೊಂಡಂತ ಒಬ್ಬೊಬ್ಬರಿಂದ 10,000 ಜನ ಬೆಂಬಲ ಇರ್ತಕ್ಕಂಥ ಮುಖಂಡರನ್ನ ಇವತ್ತು ಹೊರಗಿಟ್ಟಾರು. ಅದಕ್ಕೆ ನಮಗೆ ಅಸಮಾಧಾನ ಐತ್ರಿ. ಯಾಕಂದ್ರೆ ಒಬ್ಬ ಮುಖಂಡರ ಹಿಂದೆ ಸಾವಿರಾರು ಕಾರ್ಯಕರ್ತರು, ಆ ಕಾರ್ಯಕರ್ತರಿಗೆ ನೋವಿಗೆ ನಾವು ಸ್ಪಂದನೆ ಮಾಡಿವ್ರಿ. ನಾವು ಇವತ್ತು ನಮ್ಮ ಮುಖಂಡರು ನಮಗೆ ವಾಪಸ್ ನಾವು ಕರೆ ತರಬೇಕು, ಬಿಜೆಪಿಗೆ ಅವ್ರು ಸಕ್ರಿಯವಾಗಿ ತೊಡಗಿಸ್ಕೊಳ್ಬೇಕು, ಅವ್ರಿಗೆ ಗೌರವಯುತವಾಗಿ ನಡೆಸ್ಕೋಬೇಕಂತೇಳಿ ನಾವು ನಮ್ಮ ತಾಲೂಕಾ ಪದಾಧಿಕಾರಿಗಳಿಗೆ ಮತ್ತು ಜಿಲ್ಲಾ ಪದಾಧಿಕಾರಿಗಳಿಗೆ ಒತ್ತಾಯ ಮಾಡಿವ್ರಿ. ನಾವು ಒಂದು ಒತ್ತಾಯ ಮಾಡಿದ್ರು, ಹಿಂದೆ ಸಾಕಷ್ಟು ಬಾರಿ ಒತ್ತಾಯ ಮಾಡಿದ್ರು ಕೂಡ ಅವ್ರು ಯಾವುದೇ ರೀತಿ ಕ್ರಮ ಕೈಗೊಳ್ಳಲಿಲ್ಲ, ಬದಲಾವಣೆ ಆಗಲಿಲ್ಲ. ಪಕ್ಷದಲ್ಲಿ ಚಟುವಟಿಕೆಗಳು ಏನು ಆಂತರಿಕ ಕಲಗಳು ನಾವು ನಿಲ್ಲಲಿಲ್ಲ. ಅದಕ್ಕೆ ನಾವು ಈ ಬೇಡಪ್ಪ, ನಾವು ಎಷ್ಟು ಮಾಡಿದ್ರು ಸರಿ ಆಗೋದಿಲ್ಲ ಅನ್ನುವಂಥ ತಿಳ್ಕೊಂಡು ನೀನು ಒಂದು 50ಕ್ಕೂ ಹೆಚ್ಚು ಜನ ಸಾಮೂಹಿಕ ರಾಜೀನಾಮೆ ಕೊಟ್ಟಿವ್ರು ನಾವು ಪ್ರಾಥಮಿಕ ಸದಸ್ಯತ್ವಕ್ಕೆ ಬಿಜೆಪಿಗೆ. ಆದರೆ ಈ ಎಲ್ಲ ಘಟನೆ ಆದ ನಂತರ ನಮ್ಮ ಊರಿಗೆ ನಾವು ತೆರಳಿದೀವ್ರಿ. ಮಧ್ಯಾಹ್ನ 1 ಗಂಟೆ ಆಗಿತ್ತು. ಆ ಸಂದರ್ಭಕ್ಕೆ ನಮ್ಮ ಈಗ ಬಾಗಲಕೋಟೆ OBC ಜಿಲ್ಲಾ ಅಧ್ಯಕ್ಷರಾದಂಥ ಸಂಗು ದಳವಾಯಿ ಅವ್ರು ನಮ್ಗೆ ಫೋನ್ ಮೂಲಕ ಕರೆ ಮಾಡಿ ಸಿಕ್ಕಾಪಟ್ಟಿ ಅವಾಚ್ಯ ಶಬ್ದಗಳನ್ನು ನಿಂದನೆ ಮಾಡ್ತಾರೋ, ಕೊಲೆ ಬೆದರಿಕೆ ಹಾಕ್ತಾರೋ, ಜಮಖಂಡಿಗೆ ಬಂದರೆ ಕಾಲು ಕಡಿತನು, ನೀನು ಕುತ್ತಿಗೆ ಚಕ್ತನು, ನೀನು ಸೊಂಟ ಮುರಿತನು ಅನ್ನುವಂಥದ್ದು ಅವಾಚ್ಯ ಶಬ್ದಗಳೊಂದನ ಭಾಳ ಹೊಲಸು ಪದಭೇದ ಇವತ್ತು ನಿಂದನೆ ಮಾಡ್ಯಾರು. ಈ ರೀತಿ ಬಿಜೆಪಿ ಸಂಸ್ಕೃತಿ ಅಲ್ಲ, ಇವ್ರು ಕಟ್ಟ ಬಿಜೆಪಿ ಅವರು ಅಲ್ಲ ಅಂತ ಹೇಳ್ತಾನ. ಇದು ರಾಜ್ಯ ಮುಖಂಡರು ನೋಡ್ಬೇಕಿದನ್ನ. ಈ ರೀತಿ ಸಂಸ್ಕೃತಿ ಅಲ್ಲ, ಇಲ್ಲ ಬಿಜೆಪಿ ಒಳಗೆ ಈ ರೀತಿ ಬೇವು ಸಂಸ್ಕೃತಿ ಅಲ್ಲ. ಆದರೂ ಇವ್ರು ಇಂಥದ್ದು ಇದನ್ನ ಹೊಲಸು ಶಬ್ದ ಮಾತಾಡೋದು, ಕಾರ್ಯಕರ್ತರಿಗೆ ಗುಂಡಾವರ್ತನೆ ಮಾಡೋದು ಅಂದ್ರೆ ಇವ್ರು ಬಿಜೆಪಿ ಸಂಘಟನೆ ಯಾವ ರೀತಿ ಮಾಡ್ತಾರ ಅನ್ನೋದು ಇವತ್ತು ಪ್ರಶ್ನೆ ಆಗತೈತಿ. ಕಾರ್ಯಕರ್ತರ ಭಯ ಬಿದ್ದು ಹೋಗ್ಯಾರ್ರಿ ಇವತ್ತು ಬಿಜೆಪಿ ಕಾರ್ಯಕರ್ತರ. ಅದಕ್ಕೆ ರಾಜ್ಯ ಹಾಗೂ ಜಿಲ್ಲಾ ಹಾಗೂ ಈಗೇನ ಶಾಸಕರಿಗೆ ಇವರೆಲ್ಲ ಮುಖಂಡರಿಗೆ ಒತ್ತಾಯ ಮಾಡಕತ್ತೀವಿ. ನಾವು ಈ ಗುಂಡಾವರ್ತನೆ ಮಾಡಿರ್ತಕ್ಕಂಥ ಎಲ್ಲರೂ ಪಕ್ಷದಿಂದ ಉಚ್ಚಾಟನೆ ಮಾಡಬೇಕು, ಪಕ್ಷವನ್ನ ಕ್ಲೀನ್ ಚಿಟ್ ಮಾಡ್ಬೇಕು. ಅಲ್ಲಿವರೆಗೆ ಬಿಜೆಪಿ ಇದು ಸುಧಾರಣೆ ಆಗಂಗಿಲ್ಲ. ನೀವು ತಕ್ಷಣ ಮಾಡ್ರಿ, ಇಲ್ಲಾಂದ್ರೆ ಮಾಡದಿದ್ರೆ ನಮ್ಮ ಹೋರಾಟ ನಿರಂತರ ಇರ್ತೈತಿ ಅಂತೇಳಿ ನಾವು ಒತ್ತಾಯ ಕೂಡ ಮಾಡಿದೀವಿ. ನಾವು ಅದಕ್ಕೆ ನಾವು ಈಗಾಗಲೇ ನಾವು ಅವ್ರ ಮೇಲೆ ನಿನ್ನೆ ಫಿರ್ಯಾದಿ ಕೊಡಬೇಕಾಗಿತ್ತು ನಮಗೆ. ಆದರೂ ನಾವು ಯಾಕಂದ್ರೆ ನಮ್ಮ ಮುಖಂಡರು ಏನೋ ಒಂದು ಮಧ್ಯಸ್ಥಿಕೆ ವಹಿಸಿ ಬಗೆಹರಿಸ್ತಾರೋ, ಇದನ್ನ ತಿಳಿಗೊಳಿಸ್ತಾರಂತೇಳಿ ನಾವು ತಿಳ್ಕೊಂಡಿದ್ವಿ. ಆದರೆ ಇಲ್ಲಿವರೆಗೆ ಅವ್ರು ತಿಳಿಗೊಳಿಸುವಂಥ ಕ್ರಮ, ನನಗೆ ಸಾಂತ್ವನ ಹೇಳುವಂಥ ಕ್ರಮ ಯಾವುದೇ ರೀತಿ ಒಬ್ಬ ಮುಖಂಡರು ಮಾಡಲಿಲ್ಲ. ಅದಕ್ಕೆ ನಾವು ನೂರಾರು ಜನ ಕಾರ್ಯಕರ್ತರು ಮತ್ತು ಸಾರ್ವಜನಿಕರು ಎಲ್ಲರೂ ಕೂಡಿ ಇವತ್ತು ಮುಖಂಡರು ಎಲ್ಲರೂ ಕೂಡಿ ಸೇರಿಸಿ ಇವತ್ತು ಗ್ರಾಮೀಣ ಠಾಣೆ PSI ಸಾಹೇಬ್ರಿಗೆ ನಾವು ಒಂದು ಕಂಪ್ಲೇಂಟ್ ದಾಖಲೆ ಮಾಡೀವಿ. ಅದು FIR ಕೂಡ ಆಗ್ಬೇಕಂತೇಳಿ ಒತ್ತಾಯ ಮಾಡೀವಿ. ನಾವು FIR ಆಗಬೇಕು. ಅಂತ ಗುಂಡಾವರ್ತನೆ ಮಾಡಿರ್ತಕ್ಕಂಥ ವ್ಯಕ್ತಿ ಯಾರೇ ಇರಲಿ ಅವ್ರು ಬಂಧನ ಆಗಬೇಕು. ನಮಗೆ ಜೀವ ರಕ್ಷಣೆ ಕೊಡೋ ಕರ್ತವ್ಯ ಮಾಡ್ಬೇಕಂತೇಳಿ ನಾವು ವಿನಂತಿ ಮಾಡ್ಕೊತೀವಿ. ಮೇಲಾಗಿ ಇದು ಇಲ್ಲಿಗೆ ಬಗೆಹರಿದೇ ಇದ್ರೆ ನಾವು ಮುಂದೆ ಜಿಲ್ಲಾ ವರಿಷ್ಠಾಧಿಕಾರಿಗಳಿಗೂ ಕೂಡ ನಾವು ಇದನ್ನು ಕಂಪ್ಲೇಂಟ್ ದಾಖಲೆ ಮಾಡ್ತೀವಿ ಸರ್. ಇಲ್ಲಿ ಹಿರಿಯ ಕಾರ್ಯಕರ್ತರು ಮತ್ತು ಮುಖಂಡರು ಅಂತ ಹೇಳಿದಾರೆ ಸರ್. ಅವ್ರಿಗೆ ಪಕ್ಷ ಅವರು ಸರಿಯಾಗಿ ನೋಡ್ಕೊಂಗಿಲ್ಲ. ಅವ್ರ ಸ್ಪಂದನೆಗೆ, ಅವ್ರ ಕೆಲಸಕ್ಕೆ ಸ್ಪಂದನೆ ಇಲ್ಲ. ಅವ್ರನ್ನ ಕಾರ್ಯಕರ್ತರು ಅನ್ನೋದು ಕನಿಷ್ಠ ಗೌರವಿಸಕ್ಕೆ ಈಗಿನ ಪಕ್ಷದೊಳಗೆ, ಆಂತರಿಕ ಪಕ್ಷ ನಮ್ಮ ಬಿಜೆಪಿ ಒಳಗೆ ಆ ರೀತಿ ನಡ್ಕೊಳಕತ್ತಾರೆ. ಕೆಲವೊಂದು ಕಮಿಟಿ ರಚನೆ ಮಾಡ್ಕೊಂಡು ಅವ್ರವ್ರ ಇದನ್ನ ಮಾಡಿ ಈ ರೀತಿ ಹಿರಿಯ ಮುಖಂಡರಿಗೆ ಆಗಲಿ ಅವ್ರಿಗೆ ದುರ್ವರ್ತನೆ ಮಾಡಕತ್ತಾರೋ. ಅವ್ರ ಜೋಡಿ ಯಾವುದೇ ಸ್ಪಂದನೆ ಇಲ್ಲ. ಅವ್ರನ್ನ ಕಡೆಗಣಿಸೋದು ಇದ್ರೆ ಅಂದ್ರೆ ಸಾವಿರಾರು ಜನ ಕಾರ್ಯಕರ್ತರು ಸಿಡಿದು ಹೇಳಬೇಕಾಗಿತ್ತು ಇವತ್ತು ಅನಿವಾರ್ಯ ಐತಿ. ಯಾಕಂದ್ರೆ ಪಕ್ಷ ಕಟ್ಟಿದ್ದು ಮುಖಂಡರಲ್ಲ, ಕಾರ್ಯಕರ್ತರ ಬೆವರ ಹಣಿಯಿಂದ ಕಟ್ಟಿರ್ತೈತ್ರಿ. ಅದಕ್ಕೆ ಬೆಲೆ ಸಿಗಬೇಕಾದ್ರೆ ಇಂಥ ದುರ್ನಡತೆಯನ್ನು ನಡೆಸಿರ್ತಕ್ಕಂಥ ಮುಖಂಡರನ್ನೆಲ್ಲ ಹೊರಗೆ ಹಾಕಬೇಕು. ಅವ್ರ ಮೇಲೆ ಕಠಿಣ ಕ್ರಮ ಕೈಗೊಳ್ಬೇಕಂತೇಳಿ ನಾವು ಒತ್ತಾಯ ಇತ್ತು ಸರ. ಅದಕ್ಕೆ ಎಷ್ಟೋ ಜನ ಕಾರ್ಯಕರ್ತರು ಮುಖಂಡರು ಇವತ್ತು ಬೀದಿ ಪಾಲಾಗ್ಯಾರ್ರಿ. ಅವ್ರ ಮನೆ ಮಠ ಬಿಟ್ಟು ಪಕ್ಷ ಸಂಘಟನೆ ಮಾಡಿ ಶಾಸಕರನ್ನ ಆಯ್ಕೆ ಮಾಡುವುದಲ್ಲಿ ಅನೇಕ ಪ್ರತಿಫಲ ವಹಿಸ್ಯಾರ್ರಿ ಅವ್ರು. ಆದರೂ ಕೂಡ ಅವ್ರನ್ನ ಈ ಕಡೆಗೆ ಅನಿಸೋದು ಭಾಳ ಸರಿ ಅಲ್ಲತ್ತೇಳಿ ನಾವು ಶಾಸಕರಿಗೆ ಕಿವಿ ಮಾತು ಹೇಳ್ತೀವಿ ರೀ. ಶಾಸಕರು ಪಾಪ ಅವ್ರು ಹೆಂಗದಾರ ಮುಗ್ಧದಾರು, ಅದನ್ನ ದುರುಪಯೋಗ ಆಗತ್ತೆ ಅನ್ನೋದು ನಮ್ಮ ಗಮನಕ್ಕೆ ಐತಿ. ಶಾಸಕರ ಈ ಮುಗ್ಧತನವನ್ನ ಇವತ್ತು ದುರುಪಯೋಗ ಮಾಡ್ಕೊಡ್ತಿರ್ತಕ್ಕಂಥ ಮುಖಂಡರು ಪದಾಧಿಕಾರಿಗಳ ಇವತ್ತು ದುರ್ಬಳಕೆ ಆಗತ್ತೆ. ಶಾಸಕರ ಮೌನ ಮತ್ತು ಮುಗ್ಧತನವನ್ನ ದುರ್ಬಳಕೆ ಮಾಡ್ಕೊಳಕ್ತಾರೋ. ಅದಕ್ಕೆ ಶಾಸಕರು ಈ ಕುರಿತು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನೀವು ನಿರ್ಧಾರ ತಗೊಳ್ಳದಿದ್ರೆ ನಾಳೆ ನಿಮ್ಮ ಬುಡಕ್ಕೂ ಇದು ಬರ್ತೈತಿ ಅನ್ನೋದು ಕಿವಿ ಮಾತು ಎಚ್ಚರಿಕೆ ಕೊಡ್ತೀವಿ ನಾವು. ಯಾಕಂದ್ರೆ ನಿಮ್ಮ ವರ್ಚಸ್ ಯಾವ ರೀತಿ ಐತಿ ಅನ್ನೋದು ಮಠಾಧೀಶರಿಗೆ ಲಾಸ್ಟ್ ವರ್ಚಸ್ ಐತಿ. ಅದು ಯಾಕಂದ್ರೆ ದಿನ ಇವತ್ತು ಕಡಿಮೆನೂ ಆಗಾಕತ್ತೈತಿ. ಅದು ಪೂರ್ತಿ ಕಡಿಮೆ ಆಗ್ಬಿಡ್ದಾನ ನೀವು ಎಚ್ಚೆತ್ತುಕೊಂಡು ಸೂಕ್ತ ಕ್ರಮ ಕೈಗೊಡುತ್ತೇಳಿ ನಾವು ವಿನಂತಿ ಮಾಡ್ಕೊತೀವ್ರಿ ನಿಮ್ಮ ಮತ್ತಲ್ಲಿ.